ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ತುರ್ತು ಸಂದರ್ಭದಲ್ಲಿ ತೀರಾ ಜೀವ ಉಳಿಸುವಂಥ ಕೆಲಸವನ್ನು ಹಿಂದಿನ ಕೆಲವು ವರ್ಷಗಳ ಹಿಂದೆ 108 ಎನ್ನುವಂಥ ಒಂದು ವಾಹನಗಳು ಬಂದವು. ಸಾರ್ವಜನಿಕರಿಗೆ ಉಚಿತವಾಗಿ ಅಪಘಾತವಾದಲ್ಲಿ ಮತ್ತು ತುರ್ತು ಸಂದರ್ಭದಲ್ಲಿ ಯಾವುದೇ ಅನಾರೋಗ್ಯಕ್ಕೆ ಪೀಡಾದಾಗ ಆಸ್ಪತ್ರೆಗೆ ಸೇರಿಸಲು ಸೇವೆಯನ್ನು ನೀಡ್ತಾ ಇರುವಂಥ 108. ಈ 108ಗೆ ವಾಹನಕ್ಕೆ ಕರೆ ಮಾಡಿದರೆ ಅಲ್ಲಿ ವಾಹನಗಳು ತತ್ಕ್ಷಣವೇ ಬಂದು ಆ ಜೀವವನ್ನು ಉಳಿಸುವಂಥ ಕೆಲಸ ಮಾಡಿದವು. ಅದನ್ನು ಈ ಹಿಂದೆ ಅದು GVKEMR ಅನ್ನುವಂಥ ಒಂದು ಸಂಸ್ಥೆ ಅದನ್ನು ಗುತ್ತಿಗೆಯನ್ನು ಪಡೆದಿತ್ತು. ಆ ಗುತ್ತಿಗೆ ಪಡೆದಿರುವಂಥ ಸಂಸ್ಥೆಗೆ ಈಗ ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ಹೊಸ ಇದನ್ನು ಮಾಡಿ ಅದನ್ನು ತನ್ನ ಸುಪರ್ದಿಗೆ ವಹಿಸ್ಕೊಳ್ತಾ ಇದೆ. ಏನು ರಾಜ್ಯ ಸರ್ಕಾರ ಈಗ 108 ಸೇವೆಯನ್ನು ತನ್ನದೇ ಮಾಡ್ತಿದ್ದು ಖಾಸಗಿ ಒಡೆತನದಿಂದ ಖಾಸಗಿ ವಾಹನ ಸಂಸ್ಥೆ ನಡೆಸಿದ್ದು ಅದರಿಂದ ತನ್ನನ್ನು ಪಡೆದುಕೊಳ್ಳುವಂಥ ಎಲ್ಲ ಪ್ರಯತ್ನ ನಡೆದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ಇತ್ತೀಚೆಗೆ ಏನಾಗಿದೆಯೋ ಗೊತ್ತಿಲ್ಲ, ಅದು ಖಾಸಗಿಯಿಂದ ಮತ್ತು ಸರ್ಕಾರಕ್ಕೆ ತೆಗೆದುಕೊಳ್ಳುವಂಥ ನಿಯಮಗಳಲ್ಲಿ ಇನ್ನೂ ಪೂರ್ಣಗೊಂಡಿಲ್ಲ. ಇದೇ ಸಂದರ್ಭದಲ್ಲಿ 108 ಸೇವೆಗಳು ಈಗ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಹೇಳೋದಾದರೆ ಇಲ್ಲಿ ರಾಜ್ಯದಲ್ಲಿ ಒಟ್ಟು ಇರುವಂಥದ್ದು 897 108 ವಾಹನಗಳು, ಅಂದರೆ ಆರೋಗ್ಯ ಕವಚ ವಾಹನಗಳಿವೆ. ಅದರಲ್ಲಿ ಈಗ ಇರುವಂಥ ಮಾಹಿತಿ ಪ್ರಕಾರ 365 ವಾಹನಗಳು ಮಾತ್ರ ಈಗ ರೋಡಿನಲ್ಲಿ ಓಡ್ತವೆ. ಇನ್ನು ಕೊಪ್ಪಳ ಜಿಲ್ಲೆಗೆ ಬಂದಾಗ ಕೊಪ್ಪಳ ಜಿಲ್ಲೆಯಲ್ಲಿ ಇರುವಂಥದ್ದು ಒಟ್ಟು 20 108 ಆರೋಗ್ಯ ಕವಚ ವಾಹನಗಳಿದ್ದವು. ಅದರಲ್ಲಿ ಈಗ ಕೇವಲ 6 ವಾಹನಗಳು ಮಾತ್ರ ಈಗ ಸೇವೆಗೆ ಲಭ್ಯವಿವೆ. ಅಂದರೆ ಉಳಿದ 14 ವಾಹನಗಳು ಸಣ್ಣ ಪುಟ್ಟ ರಿಪೇರಿಗಿವೆ. ಅವುಗಳಿಗೆ ಆಯಿಲ್ ಎಂಜಿನ್ನು ಮತ್ತು ಸಣ್ಣ ಇವಕ್ಕೆ ಏನು ಟಯರು, ಈ ರೀತಿ ಸಣ್ಣ ಸಣ್ಣ ಪುಟ್ಟ ವಾಹನಗಳ ರಿಪೇರಿ ಇರುವಂಥ ಕಾರಣಕ್ಕಾಗಿ ಈಗ ವಾಹನಗಳ ಸೇವೆ ಸಿಗ್ತಾಯಿಲ್ಲ. ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಕೊಪ್ಪಳದಲ್ಲಿ. ಕಳೆದ ಸೀಗಿ ಹುಣ್ಣಿಮೆ ದಿನ ಕುಕನೂರಿಂದ ಒಂದು ಪಾದಯಾತ್ರೆಗಳ ಮೇಲೆ ಬೈಕ್ ಸವಾರ ಡಿಕ್ಕಿ ಹೊಡೆದಾಗ ಅಲ್ಲಿ ಆತನಿಗೆ ಅಪಘಾತವಾಯಿತು. ಅಪಘಾತ ಸಂದರ್ಭದಲ್ಲಿ ತಕ್ಷಣಕ್ಕೆ 108ಗೆ ಫೋನ್ ಮಾಡಿದಾಗ ಅದು ತಕ್ಷಣಕ್ಕೆ ವಾಹನ ಬಾರದೇ ಇರುವಂಥ ಕಾರಣಕ್ಕೆ ಆತ ಅಸುನೀಗಿದ. ಸರ್, ಸುಮಾರು ಒಂದು 8-8:30 ಸುಮಾರು ಇವೆಲ್ಲ ಕುಕ್ನೂರಿಂದ ಹುಡ್ಗಮ್ಮ ಪಾದಯಾತ್ರೆ ಹೋಗೋರಿಗೆಲ್ಲ ಹೋಗೋ ಟೈಮಲ್ಲಿ ಬಾನಾಪುರದ ಹತ್ರ ಇವರು ಹೋಗ್ತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಅವ್ರು ವೀರಾಪುರ ಹಿಂದ್ಗಡೆಯಿಂದ ಬಂದು ಬೈಕಿಂದ ಹೊಡೆದಿರೋದು. ಅಲ್ಲಿ 4 ಜನಕ್ಕೆ ಫ್ರ್ಯಾಕ್ಚರ್ ಆಗಿದೆ. ಅದರಲ್ಲಿ ಒಬ್ಬನು ಇವನು ಸ್ಪಾಟ್ ಅಂದ್ರೆ ಅಲ್ಲಿ ಸ್ಥಳದಲ್ಲಿ ಇಲ್ಲ, ಅಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲಿ ಅಲ್ಲ ಎಲ್ಲಿಗೆ ಹೊರಟಿದ್ರು, ಎಷ್ಟೊತ್ತಿಗೆ ಆಯ್ತು ಅಂತ? ಅಲ್ಲಿ 8:30 ಹಿಂಗೆ ಆಗಿದ್ದಾರೆ. ಇಲ್ಲಿ ಬಂದು ಒಂದು 9-9:30 ಇಲ್ಲ ಅಲ್ಲ ಎಲ್ಲಿಗೆ ಹೋಗ್ತಿದ್ರು ಅಂತ? ಹುಲಿಗೆಮ್ಗೆ ಹೋಗ್ತಾ ಇದ್ರು ಸರ್ ಅವರೆಲ್ಲ ಪಾದಯಾತ್ರೆ. ಪ್ರತಿ ವರ್ಷ ಕೂಡ ಪಾದಯಾತ್ರೆ. ಎಷ್ಟು ಜನ ಇದ್ರು? ಸುಮಾರು 15-20 ಜನ. ಅಲ್ಲ, ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ಗೂ ಫೋನ್ ಮಾಡಿದ್ವಿ. ಆ ಸ್ಥಳಕ್ಕೆ ಯಾರು ಆಂಬುಲೆನ್ಸ್ನವ್ರು ಬಂದಿಲ್ಲ. ಆಮೇಲೆ ಅದೇ ಪೊಲೀಸ್ ವ್ಯಾನ್ ಪೊಲೀಸವರೇ ಕರ್ಕೊಂಡ್ಬಂದು ಸೇರಿಸಿದ್ರು. ಅವ್ರು ಬಂದಿಲ್ಲ ಸರ್ ಆಂಬುಲೆನ್ಸ್. ಎಷ್ಟು ಸತಿ ಫೋನ್ ಮಾಡಿದ್ರೆ ಅವರಿಗೆ? ಮಾಡಿದ್ವಿ ಸರ್. ಇವರು ಒಂದು ಸುಮಾರು ಒಂದು 8 ಸರಿ ಫೋನ್ ಮಾಡಿದ್ದಾರೆ. ನಾವು ಮುದ್ದಾಂ ಕುಕ್ನೂರಾಗ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಹೇಳಿದ್ರು ಕೂಡ ಯಾರು ಬಂದಿಲ್ಲ. ಇದು ಸಣ್ಣ ಉದಾಹರಣೆ. ಇದೇ ರೀತಿ ಸಾಕಷ್ಟು ಸಮಯದಲ್ಲಿ ಒಂದಿಷ್ಟು ವಾಹನಗಳು ಸಿಗದೆ ಕಷ್ಟವನ್ನು ಅನುಭವಿಸುವಂಥ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಜೊತೆಗೆ ಇನ್ನೂ ಈ ವಾಹನಗಳು ತೀರಾ ಅವಶ್ಯಕತೆವಾಗಿದ್ದು ಬಡವರಿಗೆ ಉಚಿತವಾಗಿ ಸೇವೆ ನೀಡ್ತಾ ಇರುವಂಥ ಈ ವಾಹನಗಳನ್ನು ಈಗ ಸಾರ್ವಜನಿಕರು ಉಪಯೋಗಕ್ಕೆ ಸಿಗಬೇಕಾಗಿದ್ದು ತೀರಾ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೆಲಸ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಇದೆ. ಇವತ್ತು ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ 108 ಆ್ಯಂಬುಲೆನ್ಸು ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ, ನಾನು ಜಿಲ್ಲೆಯ ಮಟ್ಟಿಗೆ ಹೇಳಬೇಕಂದ್ರೆ ಒಂದು 20ಕ್ಕಿಂತ ಹೆಚ್ಚು 108 ಆ್ಯಂಬುಲೆನ್ಸ್ಗಳು ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ವು. ಬಟ್ ಇವತ್ತು ಏನಾಗಿದೆ ಅಂತಂದರೆ ಇವತ್ತು 4-5 ಆ್ಯಂಬುಲೆನ್ಸ್ಗಳು ಮಾತ್ರ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಜನರ ಜೀವನಾಡಿಯಾಗಿತ್ತಂಥ ಆ್ಯಂಬುಲೆನ್ಸು ಇವತ್ತು ಏನಾಗಿದೆ, ಇವತ್ತು ಎಷ್ಟೋ ಸಾರ್ವಜನಿಕರಿಗೆ ಭಾಳಷ್ಟು ಅನಾನುಕೂಲ ಆಗಿದೆ. ಇವತ್ತು ಅದರಿಂದ ಪ್ರಾಣಹಾನಿಗಳು ಆಗ್ತಾ ಇದ್ದಾವೆ. ಇವತ್ತು ರಾಜ್ಯ ಸರ್ಕಾರ ಮೊದಲು ಏನು ಒಂದು ಖಾಸಗಿ ಸಂಸ್ಥೆ ನಡೆಸ್ತಾ ಇತ್ತು 108 ಆ್ಯಂಬುಲೆನ್ಸನ್ನು, ಇವತ್ತು ಅದರಿಂದ ಕಿತ್ಕೊಂಡು ತಾನು ನಡೆಸ್ತೀನಿ ಅಂತ ಒಂದು ಜವಾಬ್ದಾರಿಯನ್ನು ತಗೊಂಡಿದೆ. ಆ ಜವಾಬ್ದಾರಿಯನ್ನು ಇವತ್ತು ಸರಿಯಾಗಿ ನಡೆಸ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಆ್ಯಂಬುಲೆನ್ಸ್ಗಳ ರಿಪೇರಿಗಳು ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಅದರಲ್ಲಿರ್ತಕ್ಕಂಥ ಸಿಬ್ಬಂದಿಗಳ
ಏನು ತಿಂಗಳಿಗೆ ಅವ್ರು ಬರ್ತಕ್ಕಂಥ ಸಂಬಳ ಸರಿಯಾಗಿ ಬರ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ಆಂಬ್ಯುಲೆನ್ಸ್ಗಳು ರೋಡ್ ಮೇಲೆ 108ಗಳು ಓಡಾಡ್ತಾನೇ ಇಲ್ಲ. ಇವತ್ತು ನಮಗೆ ಮಾಹಿತಿ ಇರೋ ಪ್ರಕಾರ 4ರಿಂದ 5 ಆ್ಯಂಬುಲೆನ್ಸ್ಗಳು ಅಷ್ಟೇ ಕೆಲಸ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಂಡಿದ್ವಿ. ಇದು ನಿಜವಾಗ್ಲೂ ದುರದೃಷ್ಟಕರ. ಇವತ್ತು ಸರ್ಕಾರ ಇದರಲ್ಲಿ ಆರೋಗ್ಯ ಇಲಾಖೆ ಫೇಲ್ ಆಗಿದೆ. ಇದನ್ನು ಆದಷ್ಟು ಬೇಗ ಇದನ್ನು ಸರಿ ಮಾಡಿ ಜನರ ಪ್ರಾಣ ಹಾನಿಗಳನ್ನು ಉಳಿಸ್ಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಬೇಡಿಕೆ ಮಾಡ್ತೀನಿ. ಈ ಕುರಿತು ಜಿಲ್ಲಾಧಿಕಾರಿಗಳು ನಿನ್ನೆ ಈ ಕುರಿತು ಮಾತನಾಡಿದಾಗ ಈಗಾಗಲೇ ಅದನ್ನು ನಿರ್ದೇಶನ ಬಂದಿದೆ. ಈಗ ಏನು ಅವಶ್ಯಕತೆ ಇವೆ ಅವುಗಳ ರಿಪೇರಿಯನ್ನು ಮಾಡಿ ಎಲ್ಲ ವಾಹನಗಳನ್ನು ಸುಸಜ್ಜಿತವಾಗಿ ಇಟ್ಕೊಳ್ಳಿ ಅನ್ನುವಂಥ ಮಾಹಿತಿ ಇದೆ. ಕೆಲವೊಂದು ಆ್ಯಂಬುಲೆನ್ಸ್ಗಳು ಕೆಟ್ಟಿರೋದು ಮೈನರ್ ಮತ್ತು ಮೇಜರ್ ರಿಪೇರಿದು ನನಗೆ DH ಅವರು ವರದಿ ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಆಯುಕ್ತರು ಆರೋಗ್ಯ ಇಲಾಖೆ ಆಯುಕ್ತರು ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಯಾವ ಏಜೆನ್ಸಿಗೆ ರಿಪೇರಿ ಮಾಡಬೇಕಂತ. ಅವರು ಕೂಡ ಮಾಡ್ತಾರೆ, ಫಾಲೋಅಪ್ ಮಾಡ್ತಾರೆ. ಅದು ಇದೆ. ಆದರೆ ಒಂದು ಮೂಲದ ಪ್ರಕಾರ ಇಲ್ಲಿರುವಂಥ ಹಿಂದಿನ ಕಂಪ್ನಿ ಏನು ವಾಹನ ತಯಾರಕ ಕಂಪ್ನಿ ಮತ್ತು ಶೋರೂಮ್ಗಳಲ್ಲಿ ಕೊರತೆ ಇರುವಂಥ ಕಾರಣಕ್ಕಾಗಿ ಅವುಗಳ ರಿಪೇರಿ ಲೇಟ್ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ 108 ಸೇವೆ ಈಗ ಸಾರ್ವಜನಿಕರಿಗೆ ಅಲಭ್ಯವಾಗುವಂಥ ಲಕ್ಷಣ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬೇಗನೆ ಅದಕ್ಕೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕೆಲಸ ಆಗಬೇಕು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಚ್ಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.